ನಾಡಿದ್ದಿರೋ ಇಂಜಿನಿಯರ್ ಎಕ್ಸಾಮ್ಗೆ ಓದೋಕ್ಕೆ ಕಷ್ಟಪಡ್ತಾ ಇರೋ ನಾವು IAS IPS ಎಕ್ಸಾಮ್ ತಗೊಳ್ಳೋಕ್ಕೆ ಮೋಟಿವೇಶನ್ ಕೇಳೋಕೆ ಹೋಗಿದ್ವಿ ಇವತ್ತು. ಹೇ ಗೈಸ್, ದಿಸ್ ಈಸ್ ಮೈ ಫಸ್ಟ್ ಮಿನಿ ವ್ಲಾಗ್. ಇವತ್ತು ನಮ್ಮನ್ನ ಹಾಸ್ಟೆಲಿಂದ ಕರ್ಕೊಂಡು ಹೋಗೋಕ್ಕೆ ಬಸ್ನೇ ಕಳಿಸಿದ್ರು. ನಾನು ಬರೀ ಗೌರ್ಮೆಂಟ್ ಬಸ್ನಲ್ಲಿ ಅಷ್ಟೇ ಸೀಟ್ ಸಿಗಲ್ಲ ಅಂತ ಅಂದ್ಕೊಂಡ್ರೆ ಈ ಬಸ್ನಲ್ಲೂ ಸೀಟ್ ಸಿಗಲಿಲ್ಲ. ಬರೀ ನಮ್ಮ ಹಾಸ್ಟೆಲ್ ಗರ್ಲ್ಸೇ ಇದ್ದರು. ನಮ್ಮ ನಂದಿನಿನ ಯಾಕೆ ಹೋಗ್ತಾ ಇದೆಯಾ ಅಂತ ಕೇಳಿದ್ಕೆ ಏನು ಹೇಳಿದ್ಲು ಗೊತ್ತಾ? ನಮ್ಮ ಫ್ಯೂಚರ್ ಬಗ್ಗೆ ಪ್ಲಾನ್ ಮಾಡ್ತಿದ್ದೀವಿ, ಅದಕ್ಕೆ IAS IPS ಬಗ್ಗೆ ತಿಳ್ಕೊಳ್ಳೋದು. ಇರೋ ಎಕ್ಸಾಮ್ನ ಕ್ಲಿಯರ್ ಮಾಡೋಕ್ಕಾಗ್ತಿಲ್ಲ, ಫ್ಯೂಚರ್ ಪ್ಲಾನಿಂಗ್. ಈ ಪ್ರೋಗ್ರಾಮ್ ಅರೇಂಜ್ ಆಗಿದ್ದು ಚಾಮರಾಜನಗರ DC ಆಫೀಸ್ನಲ್ಲಿ. ನಾವಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಯಾರೂ ಬಂದೇ ಇರಲಿಲ್ಲ. ಮಾಡೋಕ್ಕೇನು ಕೆಲಸ ಇಲ್ಲದೆ ಇವರು ಸ್ನ್ಯಾಪ್ ಹಾಕೊಂಡು ಕೂತಿದ್ರು. ಕೊನೆಗೂ ನಾವು ಹೋಗಿ 2 ಅವರ್ಸ್ ಆದಮೇಲೆ ಈ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ರು. ಸರ್ ನಮಗೆ ಯಾವ ರೀತಿ ಮೋಟಿವೇಶನ್ ಕೊಟ್ಟರು ಗೊತ್ತಾ? ನಿಮ್ಮ ಹಾಗೆ ನೀವು ಆಗ್ತೀರಾ, ನಮ್ಮ ಹಾಗೆ ನೀವು ಇನ್ನೂ ಆಗ್ಬೇಕು ಚೆನ್ನಾಗಿ ಅಂತೇಳಿ ನಾನು ಆಶಿಸ್ತೀನಿ. ನೀವೆಲ್ಲ ಖಂಡಿತ. ನಾನಂತೂ ತುಂಬ ಇಂಟ್ರೆಸ್ಟ್ ಇರೋ ಥರ ಸ್ಪೀಚ್ ಕೇಳ್ತಾ ಕೂತಿದ್ದೆ, ಆದರೆ ನನ್ನ ಮೈಂಡ್ ವಾಯ್ಸ್ ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಈ ಸರ್ದು ಈ ಮೋಟಿವೇಶನ್ ಏನು ಕೇಳ್ತೀರಾ? ನೆಕ್ಸ್ಟ್ ಬಂದರು ನೋಡಿ, ಪ್ರದೀಪ್ ಈಶ್ವರ್ 2.0 ಏನು ಹೇಳಿದ್ರು ಅಂತ ನೀವೇ ಕೇಳಿ. ಮಾಡ್ಕೋಬೇಕು, ಬೇರೆ ಯಾರು ಮಾಡ್ಲಿಕ್ಕಾಗಲ್ಲ. ಅಯ್ಯೋ ನನ್ನ ಫ್ರೆಂಡ್ ಇದ್ದ, ನಾನು ಚೆನ್ನಾಗಿದ್ದ, ನನ್ನ ಫ್ರೆಂಡ್ ಹಾಳು ಮಾಡ್ಬೇಕು, ನನ್ನ ಫ್ರೆಂಡ್ ಯಾರನ್ನು ಹಾಳು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಳ್ಳಿ ಕಡೆ ಒಂದು ಮಾತಿದೆ, ಯಾರು ಕಟ್ಕೊಂಡು ಇಲ್ಲ ಮಗ, ಏರ್ ಕಟ್ಕೊಂಡು ಕುಳ್ಳ ಮಗ. ಎಷ್ಟು ಚೆನ್ನಾಗಿದೆಯಲ್ಲ ಹೆಸರು ಹೇಳಿದ್ರೆ ಕೇಳೋಣ. ಯಾರು ಕಟ್ಕೊಂಡು ಏನಿಲ್ಲ ಮಗ, ಏರ್ ಕಟ್ಕೊಂಡು ಕುಳ್ಳ ಮಗ. ಏನಂತ ಆರಂಭ ಮಾಡೋದು ಎಲ್ಲ ಗೊತ್ತು, ರೈತರ ಮಕ್ಕಳು ಹೋದಲ್ವಾ, ಆರಂಭ ಮಾಡಿದ್ರೆ ಫಸಲು ಬರ್ತವೆ ಹೌದಲ್ವಾ, ಹೌದಲ್ಲ ಆಗ್ತಾರೆ. ಹಾಗೆ ನಾನು ಚೂರು ಚೇಂಜ್ ಮಾಡಿದ್ದೀನಿ. ಮಕ್ಕಳ ಯಾರು ಕಟ್ಕೊಂಡು ಏನಿಲ್ಲ ಮಕ್ಕಳ, ಪುಸ್ತಕ ತಗೊಂಡು ಓದ ಮಕ್ಕಳ. ಇಷ್ಟೆಲ್ಲ ಮೋಟಿವೇಶನ್ ಕೇಳಿದ್ಮೇಲೆ ನಾವು ಹೋಗಿದ್ದು ಊಟ ಮಾಡೋಕ್ಕೆ. ಅಲ್ಲಿ ನೋಡಿದ್ರೆ ಜನ ಸಾಗರ. ಹೇಗೋ ಆ ಲೈನಲ್ಲಿ ಕಷ್ಟಪಟ್ಕೊಂಡು ಹೋಗಿ ಊಟ ಹಾಕಿಸ್ಕೊಂಡು ಬಂದು ನೋಡಿದ್ರೆ ನಮ್ಮ ರೂಮ್ನವರು ಆಗಲೇ ನಮ್ಮ ಬಿಟ್ಟು ತಿಂತ ಕೂತವ್ರೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಗೌರ್ಮೆಂಟ್ ಬಸ್ನಲ್ಲಾದರೂ ಸೀಟ್ ಸಿಗುತ್ತೆ ಅಂದ್ಕೊಂಡ್ರೆ ಅಲ್ಲೂ ನನಗೆ ಸೀಟ್ ಸಿಗಲಿಲ್ಲ. ನಮ್ಮ ಸ್ಟಾಪ್ ಬಂದಮೇಲೆ ಇಳ್ಕೊಂಡು ನಮ್ಮ ಹಾಸ್ಟೆಲ್ಗೆ ಬಂದ್ವಿ. ಇಷ್ಟೇ ಇವತ್ತಿನ ಕತೆ, ಮತ್ತೆ ಸಿಗೋಣ.